ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಕೆಸೆಟ್ PYQ ಸೀರೀಸ್ನಲ್ಲಿ ಅಕೌಂಟಿಂಗ್ ಆಡಿಟ್ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಮೊದಲನೇ ಕ್ವಶನು, ಫಾರ್ಮೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇನ್ ಇಂಡಿಯಾ ಈಸ್ ಡ್ಯೂರಿಂಗ್ ಆಪ್ಷನ್ ಎ ಆಗಸ್ಟ್ 1987, ಆಪ್ಷನ್ ಬಿ ಜಾನ್ವರಿ 1987, ಆಪ್ಷನ್ ಸಿ 1977 ಜೂನು, ಆಪ್ಷನ್ ಡಿ ಏಪ್ರಿಲ್ 1977 ಅಂತ ಹೇಳಿದ್ದಾರೆ. ಆ್ಯಕ್ಚುಯಲ್ ಆಗಿ ಇಲ್ಲಿ ಎರಡು ಇಯರ್ನ ಕೊಟ್ಟಿದ್ದಾರೆ ಕನ್ಫ್ಯೂಷನ್ ಮಾಡೋದಕ್ಕೆ, ಮತ್ತು ಮಂತನ್ನು ಗಿವನ್ ಮಾಡಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇನ್ ಇಂಡಿಯಾ ಇದೆಯಲ್ವಾ, ಅದು ಯಾವಾಗ ಫಾರ್ಮೇಷನ್ ಆಯಿತು ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಆನ್ಸರ್ ಇದಕ್ಕೆ ಆಪ್ಷನ್ ನಂಬರ್ ಡಿ ಆಗಿರುತ್ತೆ. ಏಪ್ರಿಲ್ 1977 ಫಾರ್ಮೇಷನ್ ಆಗಿದೆ. ಯಾವುದು ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇನ್ ಇಂಡಿಯಾ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ದ ಸೋಷಿಯಲ್ ಇನ್ಕಮ್ ಸ್ಟೇಟ್ಮೆಂಟ್ ರಿವೀಲ್ಸ್ ಸೋಷಿಯಲ್ ಬೆನಿಫಿಟ್ಸ್ ಆ್ಯಂಡ್ ಕಾಸ್ಟ್ ಟು ದಿ ಸ್ಟಾಫ್ ಕಮ್ಯುನಿಟಿ ಆ್ಯಂಡ್ ಡ್ಯಾಶ್ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಅಂದರೆ ಸಾಮಾಜಿಕ ಆದಾಯ ಹೇಳಿಕೆಯು ಸಿಬ್ಬಂದಿ ಅಂದರೆ ಸ್ಟಾಫು, ಕಮ್ಯುನಿಟಿ ಅಂದರೆ ಸಮುದಾಯ, ಮತ್ತು ಡ್ಯಾಶ್ ಏನನ್ನ ಸಾಮಾಜಿಕ ಪ್ರಯೋಜನಗಳು ಮತ್ತು ವೆಚ್ಚಗಳನ್ನು ಬಹಿರಂಗಪಡಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ. ಇಂಡಸ್ಟ್ರಿಯನ್ನ, ಕಸ್ಟಮರ, ಗೌರ್ನಮೆಂಟ, ಜನರಲ್ ಪಬ್ಲಿಕ್ ಅಂತ ಕೇಳ್ತಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ, ಜನರಲ್ ಪಬ್ಲಿಕ್. ಸ್ಟಾಫ್, ಕಮ್ಯುನಿಟಿ ಆ್ಯಂಡ್ ಜನರಲ್ ಪಬ್ಲಿಕ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಎ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರಿವೀಲ್ಸ್ ಏನನ್ನ ರಿವೀಲ್ ಮಾಡುತ್ತೆ? ಕ್ಯಾಶ್ ಪ್ರಾಫಿಟಾ, ನೆಟ್ ಕ್ಯಾಶ್ ಫ್ಲೋ ಡ್ಯೂರಿಂಗ್ ಎ ಪೀರಿಯಡಾ, ಕ್ಯಾಶ್ ರೆಸಿಪ್ಟ್ ಅಲೋನಾ, ಕ್ಯಾಶ್ ಪೇಮೆಂಟ್ ಅಲೋನಾ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಅಂದರೆ ನಗದು ಹರಿವಿನ ಹೇಳಿಕೆಯು ಏನನ್ನ ತೋರಿಸುತ್ತೆ ಅಂತ ಕೇಳ್ತಿದ್ದಾರೆ. ನಗದು ಲಾಭನ, ಅವಧಿಯಲ್ಲಿ ನಿವ್ವಳ ನಗದು ಹರಿವಿನ, ನಗದು ಸ್ವೀಕೃತಿ ಮಾತ್ರನಾ, ನಗದು ಪಾವತಿ ಮಾತ್ರನಾ ಅಂತ ಕೇಳ್ತಾರೆ. ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನನ್ನು ರಿವೀಲ್ ಮಾಡುತ್ತೆ ಫ್ರೆಂಡ್ಸ್? ನೆಟ್ ಕ್ಯಾಶ್ ಫ್ಲೋ ಡ್ಯೂರಿಂಗ್ ಎ ಪೀರಿಯಡ್ನ ನೆಟ್ ಕ್ಯಾಶ್ ಫ್ಲೋನ ರಿವೀಲ್ ಮಾಡುತ್ತೆ. ಯಾವುದು ಅಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ದ ಲಿಸ್ಟ್ ಅಂತ ಹೇಳಿದ್ದಾರೆ. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಲಿಸ್ಟ್ 1 ICAI ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಸೆಕೆಂಡ್ ಒನ್, ಇಂಟ್ರೆಸ್ಟೆಡ್ ಗ್ರೂಪ್ಸ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಥರ್ಡ್ ಒನ್, ಅಸಂಪ್ಷನ್ ಆಫ್ ಗೋಯಿಂಗ್ ಕನ್ಸರ್ನ್. ಫೋರ್ತ್ ಒನ್, ಮಲ್ಟಿ ಸ್ಟೆಪ್ ಸ್ಟೇಟ್ಮೆಂಟು. ಲಿಸ್ಟ್ 2 ಇನ್ಕಮ್ ಸ್ಟೇಟ್ಮೆಂಟ್, ಸ್ಟ್ಯಾಂಡರ್ಡ್ಸು ಮತ್ತು ಸ್ಟೇಕ್ ಹೋಲ್ಡರ್ಸು ಆ್ಯಂಡ್ ಫ್ಯೂಚರ್ನ ಗಿವನ್ ಮಾಡಿದ್ದಾರೆ ಫ್ರೆಂಡ್ಸ್. ICAI ಏನನ್ನು ಇದು ಮಾಡುತ್ತೆ ಅಂದರೆ ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಮಾಡುತ್ತೆ. ಸೊ ಹಾಗಾಗಿ ಹೇಗೆ ಯಾವುದು ಮ್ಯಾಚ್ ಆಗುತ್ತೆ ಅಂದರೆ ಸೆಕೆಂಡ್ ಒನ್ ಮ್ಯಾಚ್ ಆಗ್ತಾ ಇದೆ ಫ್ರೆಂಡ್ಸ್. ಇಂಟ್ರೆಸ್ಟೆಡ್ ಗ್ರೂಪ್ಸ್ ಇನ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಂದರೆ ಯಾವುದಾಗಿರುತ್ತೆ? ಫೈನಾನ್ಷಿಯಲ್ ರಿಪೋರ್ಟ್ ಬಗ್ಗೆ ಇಂಟ್ರೆಸ್ಟ್ ಇರುವಂಥ ಗ್ರೂಪೇ ಯಾವುದು ಅಂದರೆ ಸ್ಟೇಕ್ ಹೋಲ್ಡರ್ ಗ್ರೂಪ್ ಆಗಿರುತ್ತೆ ಫ್ರೆಂಡ್ಸ್. ಅಸಂಪ್ಷನ್ ಆಫ್ ಗೋಯಿಂಗ್ ಕನ್ಸರ್ನ್ ಏನಾಗಿರುತ್ತೆ ಅಂದರೆ ಫ್ಯೂಚರ್ ರಿಲೇಟೆಡ್ ಆಗಿ ಇರುತ್ತೆ. ನೆಕ್ಸ್ಟ್ ಮಲ್ಟಿ ಸ್ಟೆಪ್ ಸ್ಟೇಟ್ಮೆಂಟ್ ಯಾವುದಾಗತ್ತೆ ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಆಗುತ್ತೆ. ಎಗೆ 2, ಬಿಗೆ ಥರ್ಡ್ ಒನ್, ಸಿಗೆ ಫೋರ್ತ್ ಒನ್, ಡಿಗೆ ಏನಾಗಿರುತ್ತೆ ಫ್ರೆಂಡ್ಸ್? ಫಸ್ಟ್ ಒನ್ ಆಗಿರುತ್ತೆ. ಇದಕ್ಕೆ ಆನ್ಸರು ಇಲ್ಲಿ ಆಪ್ಷನ್ನಾಗಿ ಒನ್ ಮಾಡಿಲ್ಲ. ನೆಕ್ಸ್ಟ್, ಎ ಲೀಸ್ ದಟ್ ಟ್ರಾನ್ಸ್ಫರ್ಸ್ ಸಬ್ಸ್ಟ್ಯಾನ್ಷಿಯಲಿ ಆಲ್ ದ ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ ಇನ್ಸಿಡೆಂಟ್ ಟು ಓನರ್ಶಿಪ್ ಆಫ್ ಆ್ಯನ್ ಅಸೆಟ್ ಈಸ್ ಕಾಲ್ಡ್ ಆಪರೇಟಿಂಗ್ ಲೀಸಾ, ಫೈನಾನ್ಷಿಯಲ್ ಲೀಸಾ, ನಾನ್ ಕ್ಯಾನ್ಸಲಬಲ್ ಲೀಸಾ, ಕ್ಯಾನ್ಸಲಬಲ್ ಲೀಸಾ ಅಂತ ಕ್ವಶನ್ ನಮಗೆ ಕೇಳ್ತಾ ಇದ್ದಾರೆ. ಅಂದರೆ ಆಸ್ತಿಕ ಮಾಲೀಕತ್ವಕ್ಕೆ ಎಲ್ಲ ಅಪಾಯಗಳು ಮತ್ತು ಪ್ರತಿಫಲನಗಳನ್ನು ಗಣನೀಯವಾಗಿ ವರ್ಗಾಯಿಸುವ ಗುತ್ತಿಗೆಯನ್ನು ಏನಂತ ಕರೀತಾರೆ? ಕಾರ್ಯಾಚರಣೆ ಗುತ್ತಿಗೆನ, ಹಣಕಾಸು ಗುತ್ತಿಗೆನ, ರದ್ದುಗೊಳಿಸಲಾಗದ ಗುತ್ತಿಗೆನ, ರದ್ದುಗೊಳಿಸಬಹುದಾದ ಗುತ್ತಿಗೆನ ಅಂತ ಕೇಳ್ತಿದ್ದಾರೆ. ಎ ಲೀಸ್ ದ ಟ್ರಾನ್ಸ್ಫರ್ ಸಬ್ಸ್ಟ್ಯಾನ್ಷಿಯಲಿ ಆಲ್ ದ ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ ಇನ್ಸಿಡೆಂಟ್ ಟು ಓನರ್ಶಿಪ್ ಆಫ್ ಆನ್ ಅಸೆಟ್ ಇಸ್ ಕಾಲ್ಡ್ ಎ ಫೈನಾನ್ಸ್ ಲೀಸ್ ಆಗಿರುತ್ತೆ ಫ್ರೆಂಡ್ಸ್. ಎಂಥ ಲೀಸ್ ಆಗಿರುತ್ತೆ? ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗುತ್ತೆ, ಫೈನಾನ್ಸ್ ಲೀಸ್. ನೆಕ್ಸ್ಟ್ ಕ್ವಶನ್ನು, ಮೆಜರ್ಮೆಂಟ್ ಆಫ್ ದಿ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಈಸ್ ಬೇಸ್ಡ್ ಆನ್ ದಿ ಅಂದರೆ ಮಾನವ ಸಂಪನ್ಮೂಲಗಳ ಮೌಲ್ಯದ ಮಾಪನವನ್ನು ಯಾವುದನ್ನು ಆಧರಿಸಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ನಂಬರ್ ಎ ಫ್ಯೂಚರ್ ಪ್ರಾಫಿಟ್ ಕಾನ್ಸೆಪ್ಟಾ, ಆಪ್ಷನ್ ಬಿ ಓನರ್ಶಿಪ್ ಕಾನ್ಸೆಪ್ಟ್ ಆಫ್ ಆನ್ ಅಸೆಟ್ಟಾ, ಆಪ್ಷನ್ ಸಿ ಸ್ಟಾಕ್ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್, ಆಪ್ಷನ್ ಡಿ ಕರೆಂಟ್ ಪ್ರಾಫಿಟ್ ಕಾನ್ಸೆಪ್ಟಾ. ನೀವು ಕ್ವಶನನ್ನು ಮಿಡಲಲ್ಲಿ ನೋಡ್ತಾ ಬೇಕಾದರೆ ಪೌಸ್ ಮಾಡಿ ವಿಡಿಯೋನ ಸ್ಟಾಪ್ ಮಾಡಿ ಹಾಗೇ ನೀವು ಒಂದ್ಸಲ ಆನ್ಸರ್ನ ಕೂಡ ಪ್ರೊವೈಡ್ ಮಾಡ್ತಾ ಹೋಗಿ, ಅದು ನಿಮಗೆ ಪ್ರಾಕ್ಟೀಸಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾದರೆ ಏನು ಆನ್ಸರ್ ಇದಕ್ಕೆ ಅಂದರೆ ಆನ್ಸರ್ ಬಂದ್ಬಿಟ್ಟು ಥರ್ಡ್ ಒನ್ ಆಗಿರುತ್ತೆ, ಸ್ಟಾಕ್ ಕಾನ್ಸೆಪ್ಟ್ ಇನ್
ಅಕೌಂಟಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸ್ಟಾಕ್ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್ ಅಂದರೆ ಮೆಜರ್ಮೆಂಟ್ ಆಫ್ ದಿ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸ್ ಈಸ್ ಬೇಸ್ಡ್ ಆನ್ ದಿ ಯಾವ್ದ್ರ ಬೇಸಿಸ್ ಆಗಿರುತ್ತೆ ಅಂದರೆ ಸ್ಟಾಕ್ ಕಾನ್ಸೆಪ್ಟ್ ಇನ್ ಅಕೌಂಟಿಂಗ್ ಬೇಸಿಸ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 and select the correct answer using the codes given below the list ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಿಸ್ಟ್ 1ನ ಪ್ರೊವೈಡ್ ಮಾಡಿದ್ದಾರೆ, ಅದೇ ರೀತಿ ಲಿಸ್ಟ್ 2ನ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್. ಲಿಸ್ಟ್ 1ನಲ್ಲಿ ವ್ಯಾಲ್ಯೂ ಬೇಸ್ಡ್ ಮಾಡೆಲ್, ಲಿಸ್ಟ್ 2ನಲ್ಲಿ ಲೇಬರ್ ಇಂಟೆನ್ಸಿವ್, ಇದು ಇಲ್ಲಿಗೆ ಸೇರಬೇಕಾಗಿರೋದು. ನೆಕ್ಸ್ಟ್ ಆಪರ್ಚುನಿಟಿ ಕಾಸ್ಟ್ ಆಫ್ ಹ್ಯೂಮನ್ ರಿಸೋರ್ಸು, ಲಿಸ್ಟ್ 1ನಲ್ಲಿ ಥರ್ಡ್ ಒನ್ನು ವ್ಯಾಲ್ಯೂಯೇಷನ್ ಆಫ್ ಫಿಸಿಕಲ್ ಅಸೆಟ್ಸು. ನೆಕ್ಸ್ಟ್ ಒನ್ ಎ ಕಂಪ್ಯಾರಿಸನ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ವಿತ್ ನಾನ್ ಹ್ಯೂಮನ್ ಕ್ಯಾಪಿಟಲ್ಲು, ಲೇವನ್ ಶ್ವಾರ್ಟ್ಸ್ ಮಾಡಲು, ಸ್ಟಾಕ್ ಕಾನ್ಸೆಪ್ಟು, ಕಾಂಪಿಟೇಟಿವ್ ಬಿಡ್ಡಿಂಗ್ ಮೆಥಡು. ಯಾವುದ್ಯಾವುದು ಅಂತ ನಾವು ಏನು ಮಾಡಬೇಕಾಗತ್ತೆ, ಮ್ಯಾಚನ್ನ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನಾವು ನೋಡೋದಾದರೆ ವ್ಯಾಲ್ಯೂ ಬೇಸ್ಡ್ ಮಾಡೆಲ್ ಯಾರು ಮಾಡೆಲ್ ಆಗಿರುತ್ತೆ ಅಂದರೆ ಲೇವನ್ ಶ್ವಾರ್ಟ್ಸ್ ಮಾಡೆಲ್ ಆಗಿರುತ್ತೆ ಫ್ರೆಂಡ್ಸ್, ಶ್ವಾರ್ಟ್ಸ್ನ ಮಾದರಿ ಆಗಿರುತ್ತೆ. ಆಪರ್ಚುನಿಟಿ ಕಾಸ್ಟ್ ಆಫ್ ಹ್ಯೂಮನ್ ರಿಸೋರ್ಸು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಕಾಂಪಿಟೇಟಿವ್ ಬಿಡ್ಡಿಂಗ್ ಮೆಥಡ್ ಆಗಿರುತ್ತೆ. ವ್ಯಾಲ್ಯೂಯೇಷನ್ ಆಫ್ ಫಿಸಿಕಲ್ ಅಸೆಟ್ಸು ಇದೊಂದು ಸ್ಟಾಕ್ನ ಕಾನ್ಸೆಪ್ಟ್ ಆಗಿರುತ್ತೆ. ಎ ಕಂಪ್ಯಾರಿಸನ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ವಿತ್ ನಾನ್ ಹ್ಯೂಮನ್ ಕ್ಯಾಪಿಟಲ್ ಏನಾಗಿರುತ್ತೆ ಅಂದರೆ ಲೇಬರ್ ಇಂಟೆನ್ಸಿವ್ನೆಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅಲ್ಲಿಗೆ ಒನ್ಸ್ ಅಗೈನ್ ರಿಪೀಟ್ ಮಾಡ್ತಾಯಿದ್ದೀನಿ. ವ್ಯಾಲ್ಯೂ ಬೇಸ್ಡ್ ಮಾಡೆಲ್ ಆಫ್ ಇಂಟೆನ್ಸಿವ್ನೆಸ್ಸು ಲೇವನ್ ಶ್ವಾರ್ಟ್ಸ್ ಮಾಡಲು, ಆಪರ್ಚುನಿಟಿ ಕಾಸ್ಟ್ ಆಫ್ ಹ್ಯೂಮನ್ ರಿಸೋರ್ಸಸ್ಸು, ಕಾಂಪಿಟೇಟಿವ್ ಬಿಡ್ಡಿಂಗ್ ಮೆಥಡು. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಫಿಸಿಕಲ್ ಅಸೆಟ್ಸು ಸ್ಟಾಕ್ ಕಾನ್ಸೆಪ್ಟ್ ಆಗಿರುತ್ತೆ. ಎ ಕಂಪ್ಯಾರಿಸನ್ ವಿತ್ ಆಫ್ ಹ್ಯೂಮನ್ ಕ್ಯಾಪಿಟಲ್ ವಿತ್ ನಾನ್ ಹ್ಯೂಮನ್ ಕ್ಯಾಪಿಟಲ್ ಅಂದರೆ ಲೇಬರ್ ಇಂಟೆನ್ಸಿವ್ನೆಸ್ ಫ್ರೆಂಡ್ಸ್, ಲೇಬರ್ ಇಂಟೆನ್ಸಿವ್ನೆಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಕಾಸ್ಟ್ ಆಫ್ ಲೈಸೆನ್ಸ್ ಅಪಿಯರ್ಸ್ ಇನ್ ನೆಟ್ ರೆವೆನ್ಯೂ ಅಕೌಂಟಾ, ಜನರಲ್ ಬ್ಯಾಲೆನ್ಸ್ ಶೀಟಾ, ರೆವೆನ್ಯೂ ಅಕೌಂಟಾ, ಕ್ಯಾಪಿಟಲ್ ಅಕೌಂಟಾ ಅಂತ ಕ್ವಶನ್ನ ಕೇಳ್ತಾ ಇದ್ದಾರೆ. ಪರವಾನಗಿ ವೆಚ್ಚವು ಎಲ್ಲಿ ದಾಖಲಾಗುತ್ತದೆ, ಕಾಸ್ಟ್ ಆಫ್ ಲೈಸೆನ್ಸ್ ಎಲ್ಲಿ ಅಪಿಯರ್ ಆಗುತ್ತೆ, ನೆಟ್ ರೆವೆನ್ಯೂ ಅಕೌಂಟಾ ಅಂದರೆ ನಿವ್ವಳ ಆದಾಯ ಖಾತೆಯಲ್ಲ, ಜನರಲ್ ಬ್ಯಾಲೆನ್ಸ್ ಶೀಟ್ ಅಂದರೆ ಸಾಮಾನ್ಯ ಅಯವ್ಯಯ ಪತ್ರದಲ್ಲ, ರೆವೆನ್ಯೂ ಅಕೌಂಟ್ ಅಂದರೆ ಕಂದಾಯ ಖಾತೆಯಲ್ಲ, ಆಪ್ಷನ್ ನಂಬರ್ ಡಿ ಕ್ಯಾಪಿಟಲ್ ಅಕೌಂಟ್ ಅಂದರೆ ಬಂಡವಾಳ ಖಾತೆಯಲ್ಲ. ಕಾಸ್ಟ್ ಆಫ್ ಲೈಸೆನ್ಸ್ ಎಲ್ಲಿ ಅಪಿಯರ್ ಆಗುತ್ತೆ ಅಂದರೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಅದು ಏನಾಗುತ್ತೆ ಅಂದರೆ ಅಪಿಯರ್ ಆಗತ್ತೆ, ಯಾವುದು ಅಂದರೆ ಕಾಸ್ಟ್ ಆಫ್ ಲೈಸೆನ್ಸು. ನೆಕ್ಸ್ಟ್ ಕ್ವಶನ್ನು ಅಸೆಷನ್ನು ಮತ್ತು ಕ್ವಶನ್ನು ಅಸೆಷನ್ ಗಿವನ್ ಮಾಡಿದರೆ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಈಸ್ ಕಂಪ್ಯೂಟೆಡ್ ಇನ್ ಆರ್ಡರ್ ಟು ಪ್ರೊವೈಡ್ ಫಾರ್ ಇನ್ಕ್ರೀಸ್ ಇನ್ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟೇಟೆಡ್. ರೀಸನ್ ಗಿವನ್ ಮಾಡಿದರೆ ಪ್ರೈಸ್ ಚೇಂಜಸ್ ಆಫ್ ಇನ್ಪುಟ್ಸ್ ಡ್ಯೂರಿಂಗ್ ದ ಪೀರಿಯಡು. ಇದಕ್ಕೆ ಆಪ್ಷನ್ ಏನಂದರೆ ಫಸ್ಟ್ ಒನ್ ಆಪ್ಷನು ಎ ಈಸ್ ಇನ್ಕರೆಕ್ಟು ಬಟ್ ಆರ್ ಈಸ್ ಕರೆಕ್ಟು, ಎ ಈಸ್ ಕರೆಕ್ಟು ಬಟ್ ಆರ್ ಈಸ್ ಇನ್ಕರೆಕ್ಟು, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟು ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟು, ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಈ ರೀತಿ ಆಪ್ಷನ್ಸ್ನ ಗಿವನ್ ಮಾಡಿದ್ದಾರೆ ಫ್ರೆಂಡ್ಸ್. ನಾವಿಲ್ಲಿ ನೋಡೋಣ, ಚೆಕ್ ಮಾಡೋಣ ಈ ಕ್ವಶನ್ ಏನಂತ ಪ್ರೊವೈಡ್ ಮಾಡಿದ್ದಾರೆ ಅಂತ. ಅಂದರೆ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟು ಈಸ್ ಕಂಪ್ಯೂಟೆಡ್ ಇನ್ ಆರ್ಡರ್ ಟು ಪ್ರೊವೈಡ್ ಫಾರ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟೇಟೆಡ್ ಅಂದರೆ ವಿತ್ತೀಯ ಕಾರ್ಯನಿರತ ಬಂಡವಾಳದಲ್ಲಿ ಅಗತ್ಯವಾದ ಹೆಚ್ಚಳವನ್ನು ಸರಿತೂಗಿಸಲು ವಿತ್ತೀಯ ಕಾರ್ಯನಿರತ ಬಂಡವಾಳ ಹೊಂದಾಣಿಕೆಯನ್ನು ಗಣಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅದಕ್ಕೆ ಏನು ಕೊಡ್ತಿದ್ದಾರೆ ಅಂದರೆ ಪ್ರೈಸ್ ಚೇಂಜಸ್ ಆಫ್ ಇನ್ಪುಟ್ಸ್ ಡ್ಯೂರಿಂಗ್ ದ ಪೀರಿಯಡ್ ಅಂದರೆ ಅವಧಿಯಲ್ಲಿ ಒಳಹರಿವಿನ ಬೆಲೆ ಬದಲಾವಣೆಗಳು ಅಂತ ಹೇಳ್ತಿದ್ದಾರೆ. ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ರಿಲೇಟೆಡ್ ಆಗಿ ಎರಡೂ ಕೂಡ ಕರೆಕ್ಟ್ ಇದೆ. ಬಟ್ ಇಲ್ಲಿ ಪ್ರೈಸ್ ಇನ್ಪುಟ್ ಪೀರಿಯಡ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಮಾನಿಟರಿ ವರ್ಕಿಂಗ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಇದಕ್ಕೆ ಇದು ಕರೆಕ್ಟ್ ರೀಸನ್ ಆಗೋದಿಲ್ಲ. ಸೊ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಗಿರುತ್ತೆ. ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಗಿರುತ್ತೆ ಫ್ರೆಂಡ್ಸ್. ಎ ಆ್ಯಂಡ್ ಆರ್ ಆರ್ ಸ್ಟಿಲ್ ಏನು ಆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಬಟ್ ಆಯಾ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಅದಕ್ಕದು ರೀಸನ್ನು ಆಗಿಲ್ಲ. ನೆಕ್ಸ್ಟ್ ಕ್ವಶನ್ ಅಸರ್ಷನ್ನು ಹೋಲ್ಡಿಂಗ್ ಕಂಪನಿ ಪೇಸ್ ಎಕ್ಸೆಸ್ ಪ್ರೈಸ್ ಟು ಅಕ್ವೈರ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್
ದ ಸಬ್ಸಿಡಿಯರಿ ಕಂಪನಿ ರೀಸನ್ನು ಕೆನ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಗುಡ್ ವಿಲ್ ಅಕೌಂಟ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಹಿಡುವಳಿ ಕಂಪನಿಯು ಅಂದರೆ ಹೋಲ್ಡಿಂಗ್ ಕಂಪನಿಯು ಅಂಗಸಂಸ್ಥೆ ಕಂಪನಿಯಲ್ಲಿ ಅಂದರೆ ಸಬ್ಸಿಡಿಯರಿ ಕಂಪನಿಯಲ್ಲಿ ನಿಯಂತ್ರಣದ ಅಧಿಕಾರವನ್ನು ಪಡೆಯಲು ಅಂದರೆ ಕಂಟ್ರೋಲಿಂಗ್ ಇಂಟ್ರೆಸ್ಟ್ನ ಪಡೆಯೋದಕ್ಕೋಸ್ಕರ ಹೆಚ್ಚುವರಿ ಬೆಲೆಯನ್ನು ಪಾವತಿಸುತ್ತದೆ. ಅಂದರೆ ಎಕ್ಸೆಸಿವ್ ಪ್ರೈಸ್ನ ಏನು ಮಾಡ್ತಾ ಇದೆ, ಪೇನ ಮಾಡ್ತಾ ಇದೆಯಂತೆ. ಅಂದರೆ ಹೋಲ್ಡಿಂಗ್ ಕಂಪನಿ ಏನು ಮಾಡ್ತಾ ಇದೆ, ಸಬ್ಸಿಡಿಯರಿ ಕಂಪನಿಯಲ್ಲಿ ಅಕ್ವೈರಿಂಗ್ ಕಂಟ್ರೋಲ್ ಇಂಟ್ರೆಸ್ಟ್ನ ತಗೊಳ್ಳೋದಕ್ಕೋಸ್ಕರ ಪ್ರೈಸ್ ಏನಾಗ್ತಾ ಇದೆ, ಜಾಸ್ತಿನೇ ಪೇ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ರೀಸನ್ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ರೀಸನ್ ಏನಿದೆ ಅಂದರೆ ಇಲ್ಲಿಲ್ಲ, ಹಾಗಾಗಿ ಬರ್ದಿದ್ದೀನಿ. ಎಕ್ಸೆಸ್ ಪ್ರೈಸ್ ಪೇಡ್ ಕೆನ್ ಬಿ ಟ್ರಾನ್ಸ್ಫರ್ ಟು ದಿ ಗುಡ್ ವಿಲ್ ಅಕೌಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ಪಾವತಿಸಿದ ಹೆಚ್ಚುವರಿ ಬೆಲೆಯನ್ನು ಸದ್ಭಾವನಾ ಖಾತೆಗೆ ವರ್ಗಾಯಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಪ್ರೀವಿಯಸ್ ಟೈಪಲ್ಲೇ ಎ ಮತ್ತು ಆರ್ ಎರಡು ಸರಿಯಾಗಿದೆ, ಆರು ಸರಿಯಾದ ವಿವರಣೆ ಅಲ್ಲ. ಎಗೆ ಎ ಮತ್ತು ಆರ್ ಎರಡೂ ಸರಿಯಾಗಿದೆ, ಆರು ಸರಿಯಾದ ವಿವರಣೆ ಆಗಿದೆ. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಈ ರೀತಿ ಕ್ವಶನ್ನ ಕೇಳ್ತಾ ಇದ್ದಾರೆ. ಇಟ್ ಸೆಲ್ಫ್ ಇದು ಕರೆಕ್ಟಾಗಿದೆ. ಅಕ್ವೈರಿಂಗ್ ಕಂಟ್ರೋಲ್ ಇಂಟ್ರೆಸ್ಟ್ ಸಬ್ಸಿಡರಿ ಕಂಪನಿ ಎಕ್ಸೆಸ್ನ ಪೇನ ಮಾಡ್ತಾ ಇದೆ. ಸೊ ರೀಸನ್ ಏನು ಕೊಟ್ಟಿದ್ದಾರೆ, ಎಕ್ಸೆಸ್ ಪ್ರೈಸ್ ಪೇಯ್ಡ್ ಕೆನ್ ಬಿ ಟ್ರಾನ್ಸ್ಫರ್ ಟು ದಿ ಗುಡ್ ವಿಲ್ ಅಕೌಂಟ್. ಹೌದು, ಟ್ರಾನ್ಸ್ಫರ್ ಆಗತ್ತೆ. ಅಲ್ಲಿಗೆ ಎಕ್ಸೆಸ್ ಪ್ರೈಸಿನ ರಿಲೇಟೆಡ್ ಆಗೇ ಇದೆ. ಇಲ್ಲಿ ಕರೆಕ್ಟಾಗಿ ಅವರು ಏನು ಎಕ್ಸ್ಪ್ಲನೇಷನ್ನ ಕೂಡ ಗಿವನ್ ಮಾಡಿದ್ದಾರೆ. ಅಲ್ಲಿಗೆ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಕೂಡ ಇದೆ. ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಕೂಡ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ನು, ಲಾಸ್ಟ್ ಒನ್ನು. ವಿಚ್ ಆಫ್ ದಿ ಫಾಲೋಯಿಂಗ್ ಫೀಚರ್ಸ್ ಆರ್ ಕರೆಕ್ಟ್? ಕೊಟ್ಟಿರೋದ್ರಲ್ಲಿ ಯಾವುದು ಫೀಚರ್ಸು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್ನು, ಲಿಸ್ಟ್ ಇ ಇನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಗಿವ್ಸ್ ದ ಲಿಸ್ಟ್ ಆಫ್ ಸೆಕ್ಯೂರ್ಡ್ ಕ್ರೆಡಿಟಾರ್ಸು. ಲಿಸ್ಟ್ ಇ ಏನನ್ನು ಪ್ರೊವೈಡ್ ಮಾಡುತ್ತೆ ಅಂದರೆ ಸೆಕ್ಯೂರ್ಡ್ ಕ್ರೆಡಿಟಾರ್ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನ ಯೂಸ್ ಮಾಡುತ್ತೆ. ಸೆಕೆಂಡ್ ಒನ್ನು ಅಂದರೆ ವ್ಯವಹಾರ ಹೇಳಿಕೆಯಲ್ಲಿ ಪಟ್ಟಿ ಈ ಸುರಕ್ಷಿತ ಸಾಲಗಾರರ ಪಟ್ಟಿಯನ್ನು ನೀಡುತ್ತದೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಒನ್, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಆರ್ ಶೋನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂಡರ್ ದಿ ಲಿಸ್ಟ್ ಬಿ. ಲಿಸ್ಟ್ ಬಿನಲ್ಲಿ ಏನನ್ನು ಶೋ ಆಗುತ್ತೆ ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಶೋ ಆಗ್ತಾ ಇದೆಯಂತೆ. ಲಿಸ್ಟ್ ಇನಲ್ಲಿ ಸೆಕ್ಯೂರ್ಡ್ ಕ್ರೆಡಿಟಾರ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ಹಾಗಾದರೆ ಥರ್ಡ್ ಒನ್ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ಸಾಲಿಡೇಟೆಡ್ ಆಫ್ ಶೇರ್ ಡಸ್ ನಾಟ್ ಅಫೆಕ್ಟ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದಾರೆ. ಕ್ಯಾಪಿಟಲ್ ರಿಡಕ್ಷನ್ ಸ್ಕೀಮ್ ಇಂಪ್ಲಿಮೆಂಟ್ ಓನ್ಲಿ ಆಫ್ಟರ್ ಗೆಟ್ಟಿಂಗ್ ಪರ್ಮಿಷನ್ ಫ್ರಮ್ ದಿ ಕಾಂಪಿಟೆಂಟ್ ಕೋರ್ಟ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಲಿಸ್ಟ್ ಇ ಯಾವ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ನಾಗ ಯೂಸ್ ಮಾಡ್ತಾ ಇದೆ ಅಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ ವಿಚ್ ಈಸ್ ರೈಟ್. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ ಶೋನ್ ಇನ್ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಲಿಸ್ಟ್ ಬಿ ಅಲ್ಲ. ಕನ್ಸಾಲಿಡೇಟೆಡ್ ಆಫ್ ಶೇರ್ ಡಸ್ ನಾಟ್ ಅಫೆಕ್ಟ್ ಅಮೌಂಟ್ ಆಫ್ ಶೇರ್ ಕ್ಯಾಪಿಟಲ್ಲು ಹೌದು, ಶೇರ್ ಕ್ಯಾಪಿಟಲ್ಗೆ ಅಫೆಕ್ಟ್ ಮಾಡ್ತಾ ಇಲ್ಲ ಕನ್ಸಾಲಿಡೇಷನ್ ಆಫ್ ಶೇರ್ಸು. ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ, ಕ್ಯಾಪಿಟಲ್ ಅಕೌಂಟ್ ರಿಡಕ್ಷನ್ ಸ್ಕೀಮ್ ಈಸ್ ಇಂಪ್ಲಿಮೆಂಟ್ ಓನ್ಲಿ ಆಫ್ಟರ್ ಗೆಟ್ಟಿಂಗ್ ದ ಪರ್ಮಿಷನ್ ಫ್ರಮ್ ದಿ ಕಾಂಪಿಟೆಂಟ್ ಕೋರ್ಟು ವಿಚ್ ಈಸ್ ಆಲ್ಸೋ ರೈಟ್. ಅಲ್ಲಿಗೆ ಯಾವ್ದ್ಯಾವ್ದು ಸರಿ ಇದೆ, ಫಸ್ಟ್ ಒನ್ ಸರಿ ಇದೆ, ಥರ್ಡ್ ಒನ್ ಸರಿ ಇದೆ, ನೆಕ್ಸ್ಟು ಫೋರ್ತ್ ಒನ್ ಸರಿ ಇದೆ. ಸೆಕೆಂಡ್ ಒನ್ ಏನಾಗಿದೆ ಇಲ್ಲಿ ರಾಂಗ್ ಆಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು.